ಹೊಳೆನರಸೀಪುರದಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇದೇ ಬರುವ ಫೆಬ್ರವರಿ 14ರ ಶನಿವಾರದಂದು ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟದ ನೌಕರರ ಸಮ್ಮಿಲನ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಸಂಚಾಲಕ ಉಮೇಶ್ ತಿಳಿಸಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಸಮುದಾಯದ ನೌಕರರನ್ನು ಒಗ್ಗೂಡಿಸುವುದು ಮತ್ತು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು. ಇದೇ ಬರುವ ಶನಿವಾರ 14ನೇ ತಾರೀಕು ನಾವು ಎಸ್ ಟಿ ನೌಕರರ ಸಮ್ಮಿಲನ ಸಮಾವೇಶ ಅಂತ ನಮ್ಮ ತಾಲೂಕಿನ SCಗಳು STಗಳು ಸರ್ಕಾರಿ ನೌಕರರು ಎಲ್ಲೆಲ್ಲಿದ್ದಾರೆ, ಬೇರೆ ಬೇರೆ ತಾಲೂಕಿನಲ್ಲೂ ಇದ್ದರೆ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರೆ ಅವ್ರನ್ನ ಕರೆದು ನಾವು ಗೌರವಿಸುವಂಥ ಕೆಲಸ. ಯಾಕೆಂದರೆ ನಮ್ಮ ಮುಂದಿನ ಮಕ್ಕಳಿಗೆ ಇಂಥ ಆಫೀಸರ್ಸ್ ಇದ್ದಾರೆ, ನಾವು ಸಹ ಇವ್ರ ಥರನೇ ವಿದ್ಯಾವಂತರಾಗಿ ನಾವು ಸರ್ಕಾರಿ ನೌಕರಿ ತಗೋಬೇಕು ಅಂತ ಅವರಿಗೆ ಉದ್ದೇಶದಿಂದ ಅವ್ರು ಬರಲಿ ಮನಸ್ಸಿನಲ್ಲಿ ಮೂಡಲಿ, ಅವರು ಸಹ ನಮ್ಮ ಮುಂದಿನ ಮಕ್ಕಳು ಚೆನ್ನಾಗಿ ಓದಲಿ ಅಂತ ನಾವೇನು ಮಾಡ್ತಿದ್ದೀವಿ, ಸಮ್ಮಿಲನ ಸಮಾವೇಶವನ್ನು ಮಾಡ್ತಿದ್ದೀವಿ. ಈ ಸಮ್ಮಿಲನ ಸಮಾವೇಶಕ್ಕೆ ನಮ್ಮ ರಾಜ್ಯದ ಹಾಗೆ ಪ್ರತಿಭಾ ಪುರಸ್ಕಾರವೂ ಸಹ ಮಾಡ್ತಿದ್ವಿ. ಯಾವ ಮಕ್ಕಳು SLCಯಲ್ಲಿ 90% ಮೇಲೆ ಅಂಕವನ್ನು ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಮತ್ತು ದ್ವಿತೀಯ PUCಯಲ್ಲಿ 90ಕ್ಕಿಂತ ಮೇಲೆ ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ. SC ಮಕ್ಕಳಿಗೆ ಮತ್ತು SC ಮಕ್ಕಳಿಗೆ ಮಾತ್ರ ಮಾಡ್ತೀವಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮೊನ್ನೆ ಘನ ಸರ್ಕಾರದ SC ಮಾಧ್ಯಮಗಳು ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೆ ಭಾವಚಿತ್ರ ಪುಷ್ಪಾರ್ಚನೆಯನ್ನು ನಮ್ಮ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಮಾಡಲಿದ್ದಾರೆ. ಮತ್ತು ಶಿವರಾಮ್ NR ಶಿವರಾಮ್ ಅವರು ಲೇಖಕರು ಒಂದು ಬುಕ್ಸನ್ನು ಬರೆದಿದ್ದಾರೆ, ಬುದ್ಧಾಂಜ ಅಂತ. ಆ ಪುಸ್ತಕವನ್ನು ಈ ಸಮಾವೇಶದಲ್ಲಿ ಅರ್ಥಪೂರ್ಣವಾಗಿ ಆ ಬುಕ್ಸನ್ನು ಬಿಡುಗಡೆಯನ್ನು ಮಾಡಿಸ್ತಾರೆ. ವಿಧಾನ ಪರಿಷತ್ ಸದಸ್ಯರು K. ಶಿವಕುಮಾರ್ ಅಂತ ಪತ್ರಕರ್ತರೆ ಅವರು ಈಗ ಹೊಸದಾಗಿ ವಿಧಾನ ಪರಿಷತ್. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ವೆಂಕಟೇಶ್, ಕುಪ್ಪೆ ಉಮೇಶ್, ನಂದ, ಹರೀಶ್ ಬಾಬು, ಯೋಗ ಮೂರ್ತಿ ಹಾಗೂ ವೈರಮುಡಿ ಉಪಸ್ಥಿತರಿದ್ದರು.